ಗಮನಿಸ್ತಾ ಇದ್ದೀರಿ. ಈಗ FIR ದಾಖಲಾಗಿರುವಂಥದ್ದು 377 404 406 342 34 ಈ IPC ಸೆಕ್ಷನ್ನಲ್ಲಿ ಈಗ FIR ದಾಖಲಾಗಿರುವಂಥದ್ದು. ಈ ಬೆನ್ನಲ್ಲೇ ಗ್ರಾಮಾಂತರ ಠಾಣಾ ಸರ್ಕಲ್ ಇನ್ಸ್ಪೆಕ್ಟರ್ ಪ್ರದೀಪ್ ಅವರ ನೇತೃತ್ವದಲ್ಲಿ, ಜೊತೆಗೆ ಒಂದಷ್ಟು ಸಿಬ್ಬಂದಿಗಳ ನೇತೃತ್ವದಲ್ಲಿ ಸೂರಜ್ ರೇವಣ್ಣ ಅವರನ್ನ ಹಾಸನದ ಕಡೆಗೆ ಕರೆದುಕೊಂಡು ಹೋಗುತ್ತಿರುವಂತ ಎಕ್ಸ್ಕ್ಲೂಸಿವ್ ದೃಶ್ಯಾವಳಿ ರಿಪಬ್ಲಿಕ್ ಕನ್ನಡದಲ್ಲಿ ಮಾತ್ರ ಇದನ್ನು ನೋಡ್ಲಿಕ್ಕೆ ಸಾಧ್ಯ. ನೋಡಿ, ಸೂರಜ್ ರೇವಣ್ಣ ಅವರನ್ನ ಎಲ್ಲಿ ಕರ್ಕೊಂಡು ಹೋಗ್ತಾ ಇದ್ದಾರೆ? ಹಾಗಾದ್ರೆ ಸೂರಜ್ ರೇವಣ್ಣ ಅವರನ್ನ ನೋಡಿ, ಪೊಲೀಸ್ ಜೀಪ್ ನೋಡ್ತಾ ಇದ್ದೀರಲ್ಲ, ಮುಂದೆ ಪೊಲೀಸ್ ಜೀಪ್ ಕೂಡ ಹೋಗ್ತಾ ಇದೆ. ಒಂದಷ್ಟು ಜನ ಪೊಲೀಸ್ ಸಿಬ್ಬಂದಿಗಳಿದ್ದಾರೆ. ಮತ್ತೊಂದು ಕಡೆ ಪ್ರಿಂಟರ್ ಮಿಷನ್ ಏನು ತಗೊಂಡಿದ್ರು, A4 ಶೀಟ್ ಕೆಲವೊಂದು ಅಂಶಗಳನ್ನ ಮಾಹಿತಿಯನ್ನ ಏನು ಕಲೆ ಹಾಕಿದ್ರು, ಜೊತೆಗೆ ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ಪೊಲೀಸ್ನವರು ಒಳಗಿದ್ದುಕೊಂಡು ಏನೆಲ್ಲ ಮಾಹಿತಿಯನ್ನ ಕಲೆ ಹಾಕಿದ್ದಾರೆ ಅವೆಲ್ಲವನ್ನ ಇಟ್ಕೊಂಡೀಗ ಸೂರಜ್ ರೇವಣ್ಣ ಅವರನ್ನ ಹಾಸನದ ಕಡೆಗೆ ಕರೆದುಕೊಂಡು ಹೋಗ್ತಾ ಇರೋದು ಸಾಕಷ್ಟು ಕುತೂಹಲ ಮೂಡಿಸ್ತಾ ಇದೆ. ನಾನು ಆಗ್ಲೇ ಹೇಳ್ತಾ ಇದ್ದೆ ಏನು ಹಾಸನದ ಹಿಮ್ಸ್ ಆಸ್ಪತ್ರೆಯಲ್ಲಿ ಆದಂತಹ ಮೆಡಿಕಲ್ ಸೀಲ್ ಬಿದ್ದಿದೆಯಲ್ಲ, ಖಾಲಿ ಹಾಳೆಗೆ ಸಂತ್ರಸ್ತ ಏನು ಹೇಳಿದಾರಲ್ಲ, ಅದ್ರ ಬಗ್ಗೆ ಇವರು FIR ನಲ್ಲಿ ಆರೋಪ ಮಾಡಿದ್ದಾರಲ್ಲ, ಶಿವಕುಮಾರ್ ಇವರ ಆಪ್ತರು ಶಿವಕುಮಾರ್. ಸೊ ಅದರ ಬಗ್ಗೆ ಏನಾದರೂ ಇನ್ವೆಸ್ಟಿಗೇಷನ್ ಮಾಡೋದಕ್ಕೆ ಕರೆದುಕೊಂಡು ಹೋಗ್ತಾ ಇದ್ದಾರಾ, ಅಥವಾ FIR ಆಗಿರುವಂತ ಕಾರಣ ಅಥವಾ ಈ ರೀತಿಯಾಗಿ ಕಂಪ್ಲೇಂಟ್ ದಾಖಲಾಗಿ ಪಕ್ಕಾ FIR ಆಗುತ್ತೆ ಅಂತ ಗೊತ್ತಿದ್ದರೆ ಈಗ ಹಾಸನದ ಕಡೆಗೆ ಬೇರೆ ವಿಚಾರಣೆಗೆ ಏನಾದ್ರು ಕರೆದುಕೊಂಡು ಹೋಗ್ತಿದ್ದಾರಾ ಅಂತ. ಯಾಕೆಂದ್ರೆ ಇನ್ವೆಸ್ಟಿಗೇಷನ್ ಪಕ್ಕ. ಯಾಕೆಂದ್ರೆ ಸ್ವತಃ ಸೂರಜ್ ರೇವಣ್ಣ ಅವರೇ ಗಾಡಿಯನ್ನ ನಿಲ್ಲಿಸಿ ಅವ್ರನ್ನ ಫಾಲೋ ಮಾಡುವಾಗ ಅವರ ಕಾರನ್ನ ನಿಲ್ಲಿಸಿ, ನಾನು ಪೊಲೀಸ್ನವರಿಗೆ ಇನ್ವೆಸ್ಟಿಗೇಷನ್ಗೆ ಹೋಗ್ತಾ ಇದ್ದೀನಿ, ದಯವಿಟ್ಟು ಸಹಕರಿಸಿ ಅಂತ ಹೇಳಿದ್ದಾರೆ. ಜೊತೆಗೆ ಎಕ್ಸ್ಕ್ಲೂಸಿವ್ ಆಗಿ ರಿಪಬ್ಲಿಕ್ ಕನ್ನಡ ಜೊತೆ ಮಾತನಾಡಿದಂತ ಅವರು ಕಾನೂನಿಗೆ ತಲೆ ಬಾಗುತ್ತೇನೆ ಅಂತ ಹೇಳ್ತಿದ್ದಾರೆ. ಸೊ ಅದಕ್ಕೆ ನಾನು ರಂಜಿತ್ ಮೆನ್ಷನ್ ಮಾಡಿ ಹೇಳ್ತಾ ಇದ್ದೆ, ಬೆಳಗಿಂದ ಕೂಡ ನಾವು ಅದೇ ಹೇಳ್ತಾ ಇರೋದು. ಆರೋಪ ಬಂದಿರೋದು, ಇಲ್ಲಿ ದೂರನ್ನ ಕೊಟ್ಟಿರೋದು, ಆಮೇಲೆ ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಎರಡು ಆಂಗಲ್ ನಿಂದ ನೀವು ಇಲ್ಲಿ ಆರೋಪಗಳನ್ನ ಗಮನಿಸ್ತಾ ಇದ್ದೀರಿ. ಒಂದು ಏನು FIR ಕಾಪಿಯಲ್ಲಿ ಇರುವಂತದ್ದು, ಶಿವಕುಮಾರ್ ದಾಖಲಿಸಿದಂತ ದೂರಿನ ಅನ್ವಯದ ಮೇಲೆ FIR ಕಾಪಿಯಲ್ಲಿ ಇರುವಂತದ್ದೇನು ಬ್ಲಾಕ್ ಮೇಲ್ ಆರೋಪ. ಆ ಚೇತನ್ ಎಂಬ ವ್ಯಕ್ತಿ, ಅರಕಲಗೋಡಿನ ಚೇತನ್ ಎಂಬ ವ್ಯಕ್ತಿ ಸೂರಜ್ ರೇವಣ್ಣ ಅವರಿಗೆ ಅವರ ದೊಡ್ಡ ಮನೆತನವನ್ನ ಅಥವಾ ಅವರ ಮರ್ಯಾದೆಯನ್ನ ಹಾಳು ಮಾಡುವುದಕ್ಕಾಗಿ 5 ಕೋಟಿಗೆ ಡಿಮ್ಯಾಂಡ್ ಇಟ್ಟಿದ್ದ. ಜೊತೆಗೆ 2.5 ಕೋಟಿವರೆಗೂ ಬಂದ. ಕೆಲಸ ಕೊಡಿಸೋದಾಗಿ ಸಹಾಯ ಕೇಳೋಕೆ ತೋಟದ ಮನೆಗೆ ಹೋದವನು 16ನೇ ತಾರೀಕು. ಅಲ್ಲಿ ನಡೆದದ್ದು ಬೇರೆ ಲೈಂಗಿಕ ದೌರ್ಜನ್ಯ ಪ್ರಕರಣ ಅಂತ ಹೇಳಿ ನಾನು ಮಾನ ಮರ್ಯಾದೆ ಕಳಿತೇನೆ ಅಂತ ಹೇಳಿದಂತ ಚೇತನ್, ಅದರ ವಿರುದ್ಧವಾಗಿ ಶಿವಕುಮಾರ್ FIR ದಾಖಲಿಸಿದ್ರು. ಇದು ಗೊತ್ತಿರುವಂತ ವಿಚಾರ. ಮತ್ತೊಂದು ಆಂಗಲ್ ಏನಪ್ಪಾ ಅಂತಂದ್ರೆ, ಯಾವಾಗ FIR ದಾಖಲಾಯಿತು ನೋಡಿ, ಮತ್ತೆ ನಾನು ವೀಕ್ಷಕರಿಗೆ ನೆನಪಿಸ್ತಾ ಇರೋದು, ಯಾವಾಗ FIR ದಾಖಲಾಯಿತು ಅದಾದ ಬಳಿಕ ಈತ ನಿನ್ನೆ ಬಂದು ಬೆಂಗಳೂರಿಗೆ ಬಂದು ಅಲ್ಲೂ ಕೂಡ ಪ್ರಕರಣವನ್ನು ದಾಖಲಿಸಿರುವಂಥದ್ದು. 14 ಪುಟಗಳ ಪ್ರಕರಣ, 14 ಪುಟದಲ್ಲಿ ತನಗೆ ಆಗಿರುವಂಥ ದೌರ್ಜನ್ಯದ ಬಗ್ಗೆ ಆತ ಬರ್ಕೊಂಡು ದೂರನ್ನ ಕೊಟ್ಟಿರುವಂಥದ್ದು. ಅಲ್ಲಿಂದ ನೇರವಾಗಿ ಹೊಳೆನರಸೀಪುರಕ್ಕೆ ಬಂದು ಈಗ ಆತ ದೂರನ್ನ ದಾಖಲಿಸಿ FIR ಕೂಡ ದಾಖಲಾಗಿದೆ ಅನ್ನುವಂಥ ಮಾಹಿತಿ ಸಿಕ್ಕಿರೋದು. ಈಗ ಎಕ್ಸ್ಕ್ಲೂಸಿವ್ ಆಗಿ ಹಾಸನಕ್ಕೆ ಕರ್ಕೊಂಡು ಹೋಗ್ತಾ ಇದ್ದಾರೆ. ಇನ್ನು ನಾವು ಬೆಳ್ಳಂಬೆಳಗ್ಗೆ ರಿಪಬ್ಲಿಕ್ ಕನ್ನಡ ತೋಟದ ಮನೆಗೆ, ಗನ್ನಿಕಡ ತೋಟದ ಮನೆಗೆ ಬಂದಂತ ಸಂದರ್ಭದಲ್ಲಿ ಎಲ್ಲವೂ ಕೂಡ ನೀರವ ಮೌನ. ಯಾವುದೇ ಕಾರಣಕ್ಕೂ ಮೀಡಿಯಾದವರಿಗೆ ಯಾರೂ ಒಂದು ಸಣ್ಣ ಪ್ರತಿಕ್ರಿಯೆ ಕೊಡುವಂಥದ್ದು ಕೂಡ ಮಾಡಿಲ್ಲ. ಆದರೆ ಯಾವುದೇ ಅಧಿಕಾರಿಗಳಾಗಿರ್ಬೋದು, ಸಂಬಂಧಪಟ್ಟಂತ ಸಿಬ್ಬಂದಿಗಳಾಗಿರ್ಬೋದು, ಅವರನ್ನ ಪಟ್ಟಂತ ಒಳಗಡೆ ಬಿಟ್ಕೊಂಡ್ರು. 2 ವೀಲರ್ಸ್ನಲ್ಲಿ ಬಂದ್ರು, ಸ್ವಿಫ್ಟ್ ಕಾರ್ನಲ್ಲಿ ಬಂದ್ರು, ಒಂದಷ್ಟು ಜನ ಅಧಿಕಾರಿಗಳು ಬಂದ್ರು, ಪೊಲೀಸ್ ಸಿಬ್ಬಂದಿಗಳು ಬಂದ್ರು, 2 ಪೊಲೀಸ್ ಜೀಪ್ ಬಂತು, ಅವರೆಲ್ಲರೂ ಕೂಡ ಒಳಗೆ ಹೋದ್ರು. ಸಾಯಂಕಾಲದ ಹೊತ್ತಿಗೆ ದೊಡ್ಡ ಬೆಳವಣಿಗೆ ಆಗಿತ್ತು.